ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ದ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಚಾಂಪಿಯನ್ಸ್ ಟ್ರೋಫಿ 2025 ಆಸ್ಟ್ರೇಲಿಯಾ ಕ್ರಿಕೆಟ್ ರಿಲೇಟೆಡ್ ಮಗ ಮೂರು ಜನ ಇವಾಗ ರಿಪ್ಲೇಸ್ಮೆಂಟ್ ನ ಅನೌನ್ಸ್ ಮಾಡುವಂತ ಎಲ್ಲಾ ಒಂದು ಸಾಧ್ಯತೆ ಎದ್ದೆದ್ದಿ ಕಾಣಿಸ್ತಾ ಇದೆ ಮಗ. ಅಫಿಷಿಯಲ್ ಆಗೇನೆ ಸ್ಟೇಟ್ಮೆಂಟ್ ಬಂದಿದೆ. ಆಸ್ಟ್ರೇಲಿಯನ್ ಹೆಡ್ ಕೋಚ್ ಆಗಿರುವಂತ ಆಂಡ್ರ್ಯೂ ಮೆಕ್ಡೊನಾಲ್ಡ್ ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಏನೇನು ಆಗ್ತಿದೆ ಕ್ರಿಕೆಟ್ ಆಸ್ಟ್ರೇಲಿಯಾದಲ್ಲಿ ಅಂತ. ಬರೀ ಆಸ್ಟ್ರೇಲಿಯಾ ಬಗ್ಗೆ ಮಾತ್ರ ಅಂತಲ್ಲ, ನಾವು RCBಗೂ ಕೂಡ ಇದು ರಿಲೇಟ್ ಆಗುತ್ತೆ. ಇವಾಗ ತಲೆಗೆ ಬಂದಿರುತ್ತೆ ಅಂತ ತಮ್ಮನೇಲೂ ಕೂಡ ನೋಡಿರ್ತೀರ. ಅದೇ ಜಾಶ್ ಹೇಸಲ್ವುಡ್ ಕೂಡ ಮಿಸ್ ಔಟ್ ಆಗುವಂತ ಸಾಧ್ಯತೆ ಇದೆ. ಪ್ಯಾಟ್ ಕಮಿನ್ಸು ಕೂಡ ಮಿಸ್ ಔಟ್ ಆಗುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಮಿಸ್ ಔಟ್ ಆಗ್ತಾರೆ ಅಂತಾನೆ ಪ್ಯಾಟ್ ಕಮಿನ್ಸ್ ಒಂದು ಸ್ಟ್ರಾಂಗ್ ಅಪ್ಡೇಟ್ ಬರ್ತಿದೆ. ಮೆಕ್ಡೊನಾಲ್ಡ್ ಅವರೇ ಹೇಳಿದ್ದಾರೆ ಅವರು ಇನ್ನ ಬೌಲಿಂಗ್ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿಲ್ಲ. ಬೌಲಿಂಗ್ ಮಾಡೋದಕ್ಕೆ ಅವರು ಎಲಿಜಿಬಲ್ ಇಲ್ಲ, ಇವಾಗ ಬೌಲಿಂಗ್ ಮಾಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಆದ್ರಿಂದ ಅವರು ಯಾಕೋ ಅನ್ನಿಸ್ತಾ ಇದೆ ಅವರು ಮಿಸ್ ಔಟ್ ಆಗುವಂಥದ್ದು ಆಲ್ಮೋಸ್ಟ್ 90% ಇವಾಗ ಪಕ್ಕ ಆಗಿದೆ. ಆದ್ರಿಂದ ನಾವು ಬೇರೆ ಕ್ಯಾಪ್ಟನ್ ಹುಡ್ಕೊಂತಾ ಇದ್ದೀವಿ ಅಂತ ಆಂಡ್ರ್ಯೂ ಮೆಕ್ಡೊನಾಲ್ಡ್ ಅವ್ರನ್ನೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರೋದ್ರಿಂದ. ಅಂಡ್ ಅವರೇ ಹೇಳಿದ್ದಾರೆ ಸ್ಟೀವ್ ಸ್ಮಿತ್ ಮತ್ತೆ ಟ್ರಾವಿಸ್ ಹೆಡ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಕ್ಯಾಪ್ಟನ್ ಆಗಿರ್ತಾರೆ ಅಂತ ಹೇಳಿರೋದ್ರಿಂದ ಸೊ ಆಲ್ಮೋಸ್ಟ್ ಖಚಿತವಾಗ್ತಾ ಇದೆ ಪ್ಯಾಟ್ ಕಮಿನ್ಸು IPL ಮಿಸ್ ಆಗ್ತಾರೋ ಗೊತ್ತಿಲ್ಲ. ಬಟ್ ಚಾಂಪಿಯನ್ಸ್ ಟ್ರೋಫಿನ ಮಿಸ್ ಆಗುವಂಥ ಎಲ್ಲ ಪಾಸಿಬಿಲಿಟಿ ಕಾಣಿಸ್ತಿದೆ. ಚಾಂಪಿಯನ್ಸ್ ಟ್ರೋಫಿನ ಅವ್ರು ಮಿಸ್ ಔಟ್ ಆದರು ಅಂತ ಅಂದರೆ ಎಂತೆಂಥ ಟೂರ್ನಮೆಂಟ್ನಾಗ ಇವ್ರು ಗೆದ್ದಿರೋದು, ಎಂತೆಂಥ ಟೂರ್ನಮೆಂಟಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋದು. ರೀಸೆಂಟಾಗಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ, ವರ್ಲ್ಡ್ ಕಪ್ಪು, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪು, ಅವನೊಂದು ಕ್ರೇಜಿ ಪರ್ಫಾರ್ಮೆನ್ಸ್ನ ಕೊಡಿದೆ ಇವರ ಕ್ಯಾಪ್ಟನ್ಸಿಲಂತೂ ಕ್ರಿಕೆಟ್ ಆಸ್ಟ್ರೇಲಿಯಾ. ಅದು ಇವಾಗ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇರೋದ್ರಿಂದ ಲಾಸ್ಟ್ T20 ವರ್ಲ್ಡ್ ಕಪ್ಪಲ್ಲಿ ODI ವರ್ಲ್ಡ್ ಕಪ್ಪಲ್ಲಿ ಇವರೇ ಕ್ಯಾಪ್ಟನ್ ಆಗಿದ್ರಿಂದ ಇವರೇ ಮುಂದೆ ತೊಗೊಂಡು ಹೋಗಿತ್ತು ಅಂತ ಅಂದರೆ ಸಕ್ಸಸ್ಫುಲ್ ಟೀಮ್ ಆಗ್ಬೋದು ಇಲ್ಲೂ ಕೂಡ ಅಂತ ಎಕ್ಸ್ಪೆಕ್ಟೇಷನ್ ಕ್ರಿಕೆಟ್ ಆಸ್ಟ್ರೇಲಿಯಾದು ಇತ್ತು. ಸೊ ಇಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಇಂಜುರಿ ಆಗಿರೋದ್ರಿಂದ ಅವ್ರು ಇನ್ನೂ ಬೌಲಿಂಗ್ ಹಾಕಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಅವ್ರ ಮೇನ್ ಬೌಲರ್ನೇ, ಅವ್ರೇನು ಆಲ್ರೌಂಡರ್ ಅಲ್ಲ, ಬರೀ ಬ್ಯಾಟಿಂಗ್ ಆಡ್ತೀವಿ ಅಂತ ಇಟ್ಕೊಳೋದಕ್ಕೆ ಆಗೋದಿಲ್ಲ ಅವ್ರನ್ನ. ಸೊ ಆದ್ದರಿಂದ ಇಲ್ಲಿ ಕ್ಯಾಪ್ಟನ್ನ ರಿಪ್ಲೇಸ್ಮೆಂಟ್ ಮಾಡುವಂಥ ಎಲ್ಲ ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಸೊ ರಿಪ್ಲೇಸ್ಮೆಂಟ್ ರಿಲೇಟೆಡ್ ಏನೋ ಅಫಿಷಿಯಲ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾರ್ಯಾರು ರಿಪ್ಲೇಸ್ ಆಗ್ತಾರೆ ಅಂತ. ಜಾಶ್ ಹೇಸಲ್ವುಡ್ ಕೂಡ ಫಿಟ್ನೆಸ್ ಇಶ್ಯೂ ಅಲ್ಲಿ ಬಳಲ್ತಾ ಇದ್ದಾರಂತೆ, ಅವ್ರಿಗೂ ಕೂಡ ಫಿಟ್ನೆಸ್ಸು ಇನ್ನೂ ಕ್ಲಿಯರೆನ್ಸ್ ಸಿಕ್ಕಿಲ್ವಂತೆ. ಸೊ ಅವ್ರದ್ದು ರಿಪೋರ್ಟ್ನ ಸದ್ಯದಲ್ಲೇ ತೆಗೆಸ್ಕೊಂತೀವಿ, ಅವ್ರ ರಿಪೋರ್ಟ್ ಏನಾಗಿದೆ ಅಂತ ಹೇಳಿದ್ದಾರೆ. ಬರೀ ರಿಪೋರ್ಟ್ ತರಿಸ್ಕೊಂಡು ನೋಡೋದಲ್ಲ, ಅವರು ಕೂಡ ಬ್ಯಾಟಲ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಫಿಟ್ನೆಸ್ ಇಶ್ಯೂಸ್ ಅನ್ನೋದು ಇದೆ ಅನ್ನೋದರ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ರಿಕಿ ಪಾಂಟಿಂಗ್ ಅವರು ಈ 3 ಜನ ರಿಪ್ಲೇಸ್ ಆಯಿತು ಅಂದರೆ ಚೆನ್ನಾಗಿರುತ್ತೆ ಈ 3 ಜಾಗದಲ್ಲಿ ಅಂತ ಹೇಳಿದ್ದಾರೆ. ಸೊ ಒಬ್ಬರನ್ನ ಹೇಳ್ತಾರೆ ಇವರು ಅದರ ರೀಸೆಂಟಾಗಿ ಫೈನಲ್ಸಲ್ಲಿ ಹೊಬಾರ್ಟ್ ಹರಿಕೇನ್ಸ್ನ ಗೆಲ್ಲಿಸಿದಂತಹ ಮಿಚೆಲ್ ಓವನ್ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಬೇಕು ಗುರು ಇವರು ಅಂತ ಹೇಳಿದ್ದಾರೆ. ಆ್ಯಂಡ್ ಸ್ಪೆನ್ಸರ್ ಜಾನ್ಸನ್ ಅವ್ರನ್ನ ತಗೊಬೇಕು, ಸೀನ್ ಅಬೌಟ್ ಅವ್ರನ್ನ ತಗೋಬೇಕು, ಪ್ಯಾಟ್ ಕಮಿನ್ಸ್ ಮತ್ತು ಜಾಶ್ ಹೇಸಲ್ವುಡ್ನ ಜಾಗದಲ್ಲಿ. ಬೇಕಾದ್ರೆ ಮಿಚೆಲ್ ಮಾರ್ಷ್ನ ಜಾಗದಲ್ಲಿ ಮಿಚ್ ಓವನ್ ಬಂತು ಅಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಇವರು ಓಪನ್ ಮಾಡುವಂಥ ಪಾಸಿಬಿಲಿಟಿ ಇತ್ತು. ಇವರು ಓಪನರ್ ಆಗಿರೋದ್ರಿಂದ ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂತು ಅಂದರೆ ಬೆಟರ್ ಆಗಿರುತ್ತೆ ಅಂತ ಇವ್ರ ಅಭಿಪ್ರಾಯನ ಪಟ್ಟಿದ್ದಾರೆ ರಿಕಿ ಪಾಂಟಿಂಗ್ ಅವರು. ಬಟ್ ಸೆಲೆಕ್ಷನ್ ಕಮಿಟಿ ಒಂದೇ ಥರ ಯೋಚನೆ ಮಾಡಬೇಕಲ್ಲ. ಇಲ್ಲ ಗುರು ನಾವು ಸ್ಯಾಮ್ ಕಾನ್ಸ್ಟೆಸ್ನ ತಗೊಂಬರ್ತೀವಿ ಅಂತ ತಗೊಂಬಂದ್ಬಿಡ್ತಾರೆ, ನಾವು ಗೊತ್ತಿಲ್ಲ. ಒಟ್ಟಲ್ಲಿ ಮಿಚ್ ಓವನ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ರೀಸೆಂಟಾಗೆ. ಸೊ ಅವ್ರನ್ನ ತೊಗೊಂಬರ್ಬೇಕು ಅಂತ ಪಾಂಟಿಂಗ್ ಅವ್ರ ಅಭಿಪ್ರಾಯ. ಆ್ಯಂಡ್ ಇಬ್ರು ಬೌಲರ್ ಏನು ಹೇಳಿದ್ದಾರೆ, ನಾನು ಸೀನ್ ಅಬೌಟ್ ಏನು ಇವ್ರು ಮಿಸ್ ಔಟ್ ಆದರು 15 ಮಿಸ್ ಔಟ್ ಆದರು, ಅವಾಗ ನಾನು ಆಶ್ಚರ್ಯಪಟ್ಟಿದ್ದೆ. ಇಲ್ಲ ಅವರು ಇರಬೇಕಾಗಿತ್ತು ಸೀನ್ ಅಬೌಟ್ ಏನಕ್ಕಿಲ್ಲ ಅಂತ. ಬಟ್ ಸೀನ್ ಅಬೌಟ್ ನನಗೇನೋ ಪಕ್ಕ ಇದು ರಿಪ್ಲೇಸ್ಮೆಂಟ್ ಥರನೇ ಕಾಣಿಸ್ತೆ, ಪಕ್ಕ ಶ್ಯೂರ್ ಶಾಟ್ ಅಂತ ಅನ್ನಿಸ್ತಿದೆ. ಆ್ಯಂಡ್ ಸ್ಪೆನ್ಸರ್ ಜಾನ್ಸನ್ ಕೂಡ ಒಳ್ಳೆ ಪ್ಲೇಯರ್ನೇ. ಸೊ ಅಂಥ ಮಟ್ಟಿಗೆ ಏನಲ್ಲ, ಜಾಶ್ ಹೇಸಲ್ವುಡ್ ಜೊತೆಗೆ ಈ ಕಡೆ ಪ್ಯಾಟ್ ಕಮಿನ್ಸ್ ಇವರಿಬ್ಬರನ್ನ ತೊಗೊಂಡು ನೋಡ್ತು ಅಂದರೆ ಈ ಇಬ್ಬರು ಪ್ಲೇಯರು ಲೈಕ್ ಟು ಲೈಕ್ ಅಂತೂ ಖಂಡಿತ ಆಗೋದಿಲ್ಲ. ಒಟ್ಟಾಗಿ ಬೌಲರ್ಸ್ಗಳೇ, ಬಟ್ ಅವ್ರನ್ನ ಮ್ಯಾಚ್ ಅಂತೂ ಖಂಡಿತ ಮಾಡೋಕ್ಕಾಗಲ್ಲ. ಇವರ ಅಬಿಲಿಟಿನೇ ಬೇರೆ, ಅವರ ಅಬಿಲಿಟಿನೇ ಬೇರೆ. ಒಟ್ಟಲ್ಲಿ ಕ್ರಿಕೆಟ್ ಆಸ್ಟ್ರೇಲಿಯಾಗೆ ಈ 3 ಜನ ಆದರೂ ಮಿಸ್ ಔಟ್ ಆದರು ಅಂತ ಅಂದರೆ ಒಬ್ಬರು ಮಿಸ್ ಆಗಿದ್ದಾರೆ, ಶ್ಯೂರ್ ಆಗಿ ರೋಲ್ಡ್ ಔಟ್ ಆಗಿದ್ದಾರೆ. ಇನ್ನು ಇಬ್ಬರು ಪ್ಯಾಟ್ ಕಮಿನ್ಸು ಆಲ್ಮೋಸ್ಟ್ 90%, ಜಾಶ್ ಹೇಸಲ್ವುಡ್ 50-50 ಇದೆ. ಸೊ 3 ಜನ ಮಿಸ್ ಔಟ್ ಆಯಿತು ಅಂದರೆ ಬಿಗ್ ಬ್ಲೋ ಫಾರ್ ಕ್ರಿಕೆಟ್ ಆಸ್ಟ್ರೇಲಿಯಾ. ವರ್ಲ್ಡ್ ಕಪ್ ವಿನ್ನಿಂಗ್ ಸ್ಕ್ವಾಡಲ್ಲಿ ಇದ್ದಂಥ 3 ಜನ ಇಲ್ಲ ಅಂತಾರೆ, ಕ್ಯಾಪ್ಟನ್ನೇ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕಾಗುತ್ತೆ. ಆಸ್ಟ್ರೇಲಿಯಾದವರು ಏನೇನೋ ಮಾಡಬೇಕಾಗುತ್ತೆ ಗೆಲ್ಲಬೇಕು ಅಂತಂದರೆ ಹೊಸಬ್ರನ್ನೆಲ್ಲ ಹಾಕೊಂಡು. ಸೊ ನೋಡೋಣ ಅದೇನಾಗುತ್ತೆ ಅಂತ. ಸ್ಟೀವ್ ಸ್ಮಿತ್ ಅವರಿಗೆ ಕ್ಯಾಪ್ಟನ್ಸಿ ಕೊಡುವಂಥ ಎಲ್ಲ ಪಾಸಿಬಿಲಿಟಿ ನನಗೇನು ಎದ್ದೆದ್ದಿ ಕಾಣಿಸ್ತಾ ಇದೆ ಇದೆಲ್ಲ ಸೀನ ನೋಡ್ತು ಅಂದರೆ. ಆ್ಯಂಡ್ ನಮ್ಮ RCBಗೆ ಜಾಶ್ ಹೇಸಲ್ವುಡ್ ಆಡ್ತಾರೋ ಆಡೋದಿಲ್ವೋ ಅನ್ನೋದು ಇನ್ನೂ ಸಹ ಕನ್ಫರ್ಮ್ ಆಗಿ ಹೇಳೋದಕ್ಕಾಗೋದಿಲ್ಲ. ಒಂದು ವೇಳೆ ಅವ್ರು ಇದನ್ನು ಆಡ್ತು ಅಂತಂದರೆ ನಾವು ಹೇಳ್ಬೋದು RCBಗೂ ಕೂಡ ಆಡ್ಬೋದು ಅಂತ. ಒಂದು ವೇಳೆ ಅವರು ಟೂರ್ನಮೆಂಟ್ನ ಆಡಲಿಲ್ಲ ಅಂತಂದರೆ IPLನೂ ಕೂಡ ಆಡೋದು ಡೌಟ್ಫುಲ್ ಆಗೇ ಇರುತ್ತೆ. ಮೈನ್ ಬೌಲರ್ ಆಗಿ ಬೇರೆ ತಗೊಂಡ್ಬಿಟ್ಟಿದ್ದು ನಾವು RCB ಅವರು. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.